ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಾನು ಮದನ್ ಮಾತಾಡ್ತಾ ಇರೋದು. ಯಾವ್ದನ? ಏಯ್, ನಾನು ನಿನ್ ಬಾಸ್ ಕಣೋ. ಮದನ್ ಮಾತಾಡ್ತಾ ಇರೋದು. ಓ ಸರ್, ನೀವೇ ಸರ್? ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ಯಾಕೆ ಆಫೀಸಿಗೆ ಬಂದಿಲ್ಲ? ಗೊತ್ತು ಸರ್, ಬೇಗನೆ ಹೊರಟು. ಆದ್ರೆ ನಮ್ಮ ಬಸ್ ಕೆಟ್ಟೋಯ್ತು. ಮನೇಲಿ ಇದ್ಕೊಂಡು ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಇರಿ ಕಂಡಕ್ಟ್ರೆ, ಬಸ್ ರಿಪೇರಿ ಆಯ್ತಾ? ನಮ್ಮ ಬಾಸ್ ಗೂಬೆ ನನ್ ಮಗ, ಲೇಟ್ ಆದ್ರೆ ಬಾಯಿ ಬಿಡ್ಕೋತಾನೆ. ಹೊಸ ಮನೆಗೆ ಯಾವಾಗ ಶಿಫ್ಟ್ ಆಗಬೇಕು ಅಂತ ಇದೆಯಾ? ಓನರ್ಗೆ ಹೋಗಿ ಮನೆ ಅಡ್ವಾನ್ಸ್ ದುಡ್ಡು ಅಂತ ಕೊಟ್ಬಿಟ್ಟು ಬರ್ತೀನಿ. ನಾಳೆ ಹಾಲುಕ್ಸ ಕಾರ್ಯಕ್ರಮ ಇದೆ, ಖಂಡಿತ ಬರಬೇಕು. ನಾನು ನಿಂಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಅಣ್ಣ. ದಾಟ್ ಬಡತ್ತಾವ. ಬಸ್ ಕಂಡಕ್ಟರ್ ಹತ್ರ ಸೈನ್ ಮಾಡಕ್ ಹೇಳಿದೆ, ಅದಕ್ಕೆ ಅವ್ನು ಏನಂದ ಗೊತ್ತಾ ಸರ್? ಏನಂದ? ಲೋಫರ್, ರಾಸ್ಕಲ್, ಇಡಿಯಟ್, ದರಿದ್ರ ನನ್ನ ಮಗ, ಕಚಡ ನನ್ನ ಮಗ, ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ. ಇದನ್ನ ನಾನು ಬೈದಿದ್ದಲ್ಲ ಸರ್, ಆ ಬಸ್ ಕಂಡಕ್ಟರು. ನಾಳೆನ ಮರ್ಯಾದೆಗೆ ಟೈಮ್ ಸರಿಯಾಗಿ ಬಂದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀರಾ ಸರ್? ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ. ನಮ್ಮಿಂದ ಇವ್ರಿಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅಂದರೆ ನಾವೇ ಕೆಲಸ ಬಿಟ್ಬಿಡೋಣ. ಒಂದು ನಿಮಿಷ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಿಲ್ಲ. ಹೋಗಿ ನಿಮ್ಮ ಕೆಲಸ ನೋಡಿ. ಏನು ಟೈಮ್ ನೋಡ್ತಾ ಇದ್ದೀರಿ? ಇವತ್ತು ರಾತ್ರಿ ನೀವು 8 ಗಂಟೆವರೆಗೂ ಕೆಲಸ ಮಾಡಬೇಕಾಗುತ್ತೆ. ಸರಿ ಸರ್. ಬರ್ಕೊಳ್ಳಿ. ದಿಸ್ ಈಸ್ ಅವರ್ ಬೆಸ್ಟ್ ಆಫರ್. ವಿ ಕ್ಯಾನ್ ನೆಗೋಷಿಯೇಟ್ ಅಬೌಟ್ ಪ್ರೈಸಿಂಗ್. ನನ್ನ ಡ್ಯೂಟಿ ಅವ್ರು ಮುಗೀತು ಸರ್. ಕಾರ್ಕಿ ಕೆಲಸ ಮುಗೀತು ಅಂತ ಹೇಳಬೇಕಾಗಿರೋದು ನಾನು, ನೀನಲ್ಲ. ಇವತ್ತು ಮನೆಗೆ ಡ್ರಾಪ್ ಮಾಡಿ ಹೋಗ್ಬೇಕು. ಸಾರಿ, ನಾನು 5:30 ಮೇಲೆ ಕೆಲಸ ಮಾಡಲ್ಲ. ನೀವ್ಯಾಕ್ರಿ ಇದ್ರಿ? ನಿಮ್ಮ ಲೆಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನನ್ನ ಆಫೀಸ್ ಆಸ್ ಮುಗೀತು. 8 ಗಂಟೆವರೆಗೂ ಇರ್ತೀನಿ ಅಂತ ನೀವೇ ತಾನೇ ಹೇಳಿದ್ದು? ಹೇಳಿದ್ದೆ, ಈಗ ಆಗಲ್ಲ ಅಂತ ಹೇಳ್ತಿದ್ದೀನಿ. ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಿ ಜಾನ್ವಿ. ಹೆಜ್ಜೆ ಹೆಜ್ಜೆಗೂ ಟಾರ್ಚರ್ ಕೊಟ್ಟು ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ. ನೀವು ನಿಮ್ಮ ಲಿಮಿಟಲ್ಲಿ ಇದ್ರೆ ನಾವು ನಮ್ಮ ಲಿಮಿಟಲ್ಲಿ ಇರ್ತೀವಿ ಮಿಸ್ಟರ್ ಮದನ್ ಕುಮಾರ್. ಮೊನ್ನೆ ಕಾರ್ ತಳಿಸಿದ ಮರ್ತೋಯ್ದ ಮಿಸ್ಟರ್ ಶ್ರೀನಿಧಿ. ಇಷ್ಟಲ್ಲ ನೀನು ನನ್ನ ಕಾರ್ ತಳ್ಳೋ ದಿನ ಬಂದೇ ಬರ್ತಾ ಮಿಸ್ಟರ್ ಮದನ್ ಕುಮಾರ್. ಬಾ ಜಾನ್ವಿ, ಹೋಗೋಣ. ಯಾಕೆ ಮ್ಯಾಮ್ ಸ್ವೀಟ್ಸು? ಫಸ್ಟ್ ನೀನು ತಗೋ, ಆಮೇಲೆ ಏನು ಅಂತ ನಾನು ಹೇಳ್ತೀನಿ. ಇಷ್ಟೊಂದು ಖುಷಿಯಾಗಿದ್ರಲ್ಲ, ಏನು ವಿಶೇಷ? ನಿಮ್ಮನ್ನು ಹೀಗೆ ಖುಷಿಯಾಗಿ ನೋಡೋಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀವು ಯಾವಾಗಲೂ ಹೀಗೆ ಖುಷಿಯಾಗಿರೋ ಹಾಗಾಗಲಿ. ಆದರೆ ದಿಢೀರ್ ಖುಷಿಗೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಶ್ರೀ, ನಾವೊಂದು ಮನೆ ಬಾಡಿಗೆಗೆ ಅಂತ ನೋಡಿದ್ವಲ್ಲ, ಆದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನ. ಸಾರಿ ಬೇಬಿ ಮಾಮ್, ನಾನು ಎಲ್ಲ ಕಡೆ ಟ್ರೈ ಮಾಡ್ತಿದ್ದೀನಿ. ನಾನು ನಿನಗೆ ಟೈಮ್ ಕೊಡಲ್ಲ. ಯಾಕೆ ಅಂದರೆ ನಾನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಾಯ್ತು. 20,000 ನೀವು ಕೊಟ್ರಾ? ನಿಮಗೆ ಯಾರು ಕೊಟ್ಟರು? ಯಾರೇ ಕೊಡ್ತಾರೆ, ನಾನೇ ಸಂಪಾದನೆ ಮಾಡಿದ್ದು. ಒಂದೇ ದಿನದಲ್ಲಿ 20,000 ಸಂಪಾದನೆ ಮಾಡಿದ್ರಾ? ಯಾಕೆ ಮಾಡೋಕ್ಕಾಗಲ್ವಾ? ಯಾಕೆ ನೀವಿಬ್ರು ಹಾಗೆ ನೋಡ್ತಾ ಇದ್ದೀರಾ? ಆ್ಯಡ್ ಫಿಲಮ್ಗೆ ಮಾಡೆಲ್ ಆಗಿ ಆಫರ್ ಬಂತು, ಒಪ್ಕೊಂಡೆ. 20,000 ಕೊಟ್ಟರು, ಅದನ್ನ ತಗೊಂಡೋಗಿ ಅಡ್ವಾನ್ಸ್ ಕೊಟ್ಬಿಟ್ಟೆ. ಹೌದಾ? ಯಾವ ಆ್ಯಡ್ ಕಂಪನಿ ಮಾಮ್ ಅದು? ಹೊಸ ಕಂಪ್ನಿ ಅದು. ಯಾವ ಹೊಸ ಕಂಪ್ನಿ ಆದರೂ ಅದಕ್ಕೊಂದು ಹೆಸರು ಇರಬೇಕಲ್ವಾ? ಅಯ್ಯೋ, ಯಾವುದೋ ಕಂಪ್ನಿಯಪ್ಪ ಅದು. ನೀವಿಬ್ಬರಿಗೆ ಖುಷಿ ಆಯ್ತೋ ಇಲ್ವೋ ಅಡ್ವಾನ್ಸ್ ಕೊಟ್ಟಿದ್ದು? ನಾಳೆ ಒಳ್ಳೆ ದಿನ ಅಂತ ಹೇಳಿದ್ದಾರೆ, ನಾಳೆನೇ ಹಾಲು ಉಕ್ಸ್ಬಿಡೋಣ. ನೀವಿಬ್ರು ನಾಳೆ ರಜಾ ಹಾಕ್ಬೇಕು. ತಗೊಳ್ಳಿ ಸ್ವೀಟ್. कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा संध्या प्रवर्तते. ಜಾನು, ನಂದು ಫೋನ್ ಮಾಡಿದ್ದ.
ಅವ್ನ ಫ್ರೆಂಡ್ ಕಂಪ್ನಿಲಿ ಕೆಲಸ ಸಿಗೋ ಚಾನ್ಸಸ್ ಇದೆ ಅಂತೆ. ಅಡ್ರೆಸ್ ಕಳಿಸ್ತೀನಿ, ಸಾಧ್ಯ ಆದರೆ ಇವತ್ತೇ ಇಂಟರ್ವ್ಯೂಗೆ ಹೋಗಿ ಬನ್ನಿ ಅಂತ ಹೇಳ್ದ. ಹೌದಾ? ಹಾಗಾದ್ರೆ ಇವತ್ತೇ ಹೋಗಿ ಬಂದ್ಬಿಡೋಣ ಅಲ್ವಾ? ಹೋಗ್ಬೋದು, ಆದರೆ ಈ ಬೋರ್ಡ ಕೇಳಿದ್ರೆ ಏನು ಹೇಳೋದು? ಹೌದು, ಏನು ಹೇಳೋದು? ನೋಡಿ, ಆ ಬೋರ್ಡಲ್ಲೇ ಫೋನ್ ಮಾಡ್ತಿದ್ದಾನೆ. ಏನು ಹೇಳ್ತೀಯಾ? ನೋಡ್ತೀನಿ ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ. ಹಲೋ, ಟೆಲ್ ಮೀ ಮಿಸ್ಟರ್ ಬೋರ್ಡಾ. ಏನಂದೆ? ಐ ಮೀನ್ ಹೇಳಿ ಬಾಸ್ ಅಂದ. ಇಲ್ಲ, ನೀನೇನೋ ಬೇರೆ ಹೇಳ್ದೆ. ಇಲ್ಲ ಬಾಸ್. ಸುಳ್ಳು ಬಗಳ್ಬೇಡ. ಇಷ್ಟೊತ್ತಾದ್ರೂ ಯಾಕೆ ಆಫೀಸಿಗೆ ಬಂದಿಲ್ಲ? ಇನ್ನು ಬೆಳಗಾಗಿಲ್ವಾ ನಿನಗೆ? ಅದು ಮೈಗೆ ಹುಷಾರಿಲ್ಲ. ಏನು ದೊಡ್ಡ ರೋಗ ನಿನಗೆ? ದೊಡ್ಡ ರೋಗ ಏನಲ್ಲ ಸರ್, ಚಿಕ್ಕ ರೋಗನೇ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಅಷ್ಟೇ. ಚಿಕ್ಕ ಪುಟ್ಟ ಕೋಲ್ಡ್ ಆಗಿದ್ದಕ್ಕೆಲ್ಲ ರಜಾ ಆಗ್ತೀಯಾ? ಇದು ಅಂತಿಂದ ಕೋಲ್ಡ್ ಅಲ್ಲ ಸರ್, ಸಾಂಕ್ರಾಮಿಕ ಇದ್ರೂ ಇರ್ಬೋದು. ನಾನು ಆಫೀಸಿಗೆ ಬಂದರೆ ರೋಗ ನಿಮಗೆ ಹರಡಿ ಆಮೇಲೆ ನೀವು ಒಂದು ವಾರ 15 ದಿವಸ ರೆಸ್ಟ್ ತೊಗೊಳಂಗಾಗುತ್ತೆ ಸರ್. ಆಮೇಲೆ ನಾನು ಅನ್ಯಾಯವಾಗಿ 15 ದಿವಸ ರಜಾ ತೊಗೋಬೇಕಾಗತ್ತೆ ಸರ್. ಕಂಪ್ನಿಗೆ ಎಷ್ಟೊಂದು ಲಾಸ್ ಅಲ್ವಾ ಸರ್? ಅದಕ್ಕೆ ನಾನು ಒಂದಿನ ರಜಾ ತೊಗೊಂಡು ಹುಷಾರಾದ್ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ನೀವು ಇವತ್ತೇ ಆಫೀಸಿಗೆ ಬಂದರೆ ಬರ್ತೀವಿ ಸರ್. ಆದರೆ ರೋಗ ನಿಮಗೆ ಹರಡಿದ್ರೆ ನಾವು ಜವಾಬ್ದಾರಿರಲ್ಲ ಸರ್. ಹರಿಕತೆ ಎಲ್ಲ ಹೇಳ್ಬೇಡ, ಡಾಕ್ಟ್ರ್ ತೋರಿಸ್ಕೊಂಡು ಬೇಗ ಬಾ. ಓಕೆ ಸರ್. ಅಕ್ಷಿ, ನಿನಗೇನೋ ಕೋಲ್ಡು? ನನ್ನ ಸೆಕ್ರೆಟ್ರಿ ಇಲ್ಲಿ. ಸರ್, ನಿಮ್ಮ ಸೆಕ್ರೆಟ್ರಿ ಬಗ್ಗೆ ನನ್ನ ಹತ್ರ ಕೇಳಿದ್ರೆ ನಾನು ಏನಂತ ಹೇಳಲಿ ಸರ್? ಏಯ್, ನನ್ನ ಸೆಕ್ರೆಟ್ರಿ ಜಾಹ್ನವಿ ಬಗ್ಗೆ ಕೇಳ್ತಾ ಇರೋದು. ನಾನೀಗ ರಜದ ಮೇಲೆ ಇದ್ದೀನಲ್ವಾ ಸರ್? ನಿಮ್ಮ ಸೆಕ್ರೆಟ್ರಿ ಜಾಹ್ನವಿ ಬಗ್ಗೆ ನಾನು ಕೇಳಿದ್ರೆ ನಾನೇನು ಹೇಳಲಿ? ಅಲ್ಲ, ನೀವೇ ಅವ್ರಿಗೊಂದು ಫೋನ್ ಮಾಡಿ ಕೇಳ್ಬೋದಲ್ವಾ? ಇಡಿಯಟ್, ನಾಟಕ ಮಾಡ್ತಾನೆ. ನನಗೂ ಫೋನ್ ಬಂತು ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಯಾಕ್ರಿ ಇನ್ನೂ ಆಫೀಸಿಗೆ ಬಂದಿಲ್ಲ? ಸರ್, ನಂಗೆ ಹುಷಾರಿಲ್ಲ, ಅದಕ್ಕೆ ಆಫೀಸಿಗೆ ಬರೋಕ್ಕಾಗಲಿಲ್ಲ. ಏನ್ರಿ ಆಟ ಆಡ್ತಾ ಇದ್ದೀರಾ ಇಬ್ರು? ಗಂಡ ಹೆಂಡತಿ ಇಬ್ರಿಗೂ ಒಟ್ಟಿಗೆ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ನಾವಿಬ್ರು 2 ದೇಹ ಒಂದೇ ಆತ್ಮ ಇದ್ದಂಗೆ. ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಬಾಲ ಬಿಚ್ಚಿದ್ರೆ ಏನು ಮಾಡ್ತೀರಾ ಸರ್? ಕೆಲಸದಿಂದ ತೆಗೆದು ಹಾಕ್ತೀರಾ? ಹೌದು. ಈ ರೀತಿ ಸಿಲ್ಲಿ ರೀಸನ್ಗೆಲ್ಲ ನೀವು ರಜಾ ಆಗ್ತಾ ಇದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ಬೇಕಾಗುತ್ತೆ. ಹೌದಾ? ಪ್ಲೀಸ್ ಸರ್, ಮೊದಲು ಆ ಕೆಲಸ ಮಾಡಿ. ಆ ಬೋರ್ಡ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾನೆ. ಬಡ್ಡಿ ಮಕ್ಕಳು ನನ್ನ ಕಾಲು ಎಳೆದಕ್ಕೆ ನೋಡ್ತಾರೆ. ಮಾಡ್ತೀನಿ ಇವ್ರಿಗೆ. ಶ್ರೀ, ನಂದನ್ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅವ್ರು ರೆಫರ್ ಮಾಡಿದ್ದಾರೆ ಅಂದರೆ ನಮ್ಮಿಬ್ರಿಗೂ ಅಲ್ಲಿ ಕೆಲಸ ಗ್ಯಾರಂಟಿ. ಕಾಂಟ್ರಾಕ್ಟ್ ಬೇಸು, ಸದ್ಯಕ್ಕೇನು ತೊಂದರೆ ಇಲ್ಲ. ಇಲ್ಲಿಗಿಂತ 5,000 ಕಮ್ಮಿ ಸಂಬಳ, ಆದರೂ ಪರವಾಗಿಲ್ಲ. ನೆಕ್ಸ್ಟ್ ವೀಕೆ ಜಾಯಿನ್ ಆಗಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಹೇಗಾದರೂ ಮಾಡಿ ಮದನ್ ಆಫೀಸಿಂದ ತಪ್ಪಿಸ್ಕೋಬೇಕು. ನಾವೇನು ಮಾಡ್ತಿದ್ದೋ ಇದನ್ನ ಕಂಟಿನ್ಯೂ ಮಾಡೋಣ ಜಾನು. ನಮ್ಮ ಟಾರ್ಚರ್ನ ತಡ್ಕೊಳಕ್ಕಾಗದೆ ಇಷ್ಟರಲ್ಲೇ ಅವನಾಗೋನೇ ನಮ್ಮನ್ನು ಕೆಲಸದಿಂದ ತೆಗೆದಾಕ್ತಾನೆ, ನೋಡ್ತೀರಾ? ಓಹ್, ಇವನು ಬೇರೆ ಇದೇ ಟೈಮಿಗೆ ಫೋನ್ ಮಾಡ್ತಾ ಇದ್ದಾನೆ. ಹೇಳಿ ಬುದ್ಧಿ, ಏನು ಇವತ್ತು ಪದೇ ಪದೇ ನೆನ್ಪು ಮಾಡ್ಕೋತಾ ಇದ್ದೀರಿ? ಶ್ರೀನಿಧಿ ಜಾಹ್ನವಿನ ಕೆಲಸದ ಮೇಲೆ ಏನಾದರೂ ಆಚೆ ಕಡೆ ಕಳಿಸಿದ್ಯಾ? ಇಲ್ಲ, ಬೆಳಗ್ಗೆಯಿಂದ ಇಲ್ಲೇ ಬಿದ್ದಿದ್ದಾರೆ. ಶ್ರೀನಿಧಿ ಕೈಲಿ ಆಫೀಸ್ನ ತೊಳಸ್ತಾ ಇದ್ದೀನಿ. ಜಾಹ್ನವಿ ಈಗ ತಾನೇ ಒಂದು ಡಿಕ್ಟೇಷನ್ ತೊಗೊಂಡೋದ್ಲು. ರೈಲ್ ಬಿಡೋದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವರಿಬ್ಬರು ಇಲ್ಲಿ ನನ್ನ ಮುಂದೆನೇ ಎಳ್ನೀರು ಕುಡಿತಾ ಇದ್ದಾರೆ. ಅದು ಏನು
ಏನಿವಾಗ ನಿಮ್ಮ ತೇಪೆ? ಅವರಿಬ್ಬರು ಇದ್ದಕ್ಕಿದ್ದಾಗೆ ಸ್ಟ್ರೈಕ್ ಮಾಡ್ತಿದ್ದಾರೆ ಬುದ್ಧಿ. ನನ್ನ ಮಾತೇ ಕೇಳ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬುದ್ಧಿ. ನಿನ್ನ ಯೋಗ್ಯತೆಗೆ ಬೆಂಕಿ ಯಾಕ? ರಾತ್ರಿ ಗುಂಡು ಹಾಕಿದಾಗ ಏನು ಹಿರಣ್ಯಕಶಿಪು ಥರ ಡೈಲಾಗ್ ಹೊಡಿತೀಯ? ಬೆಳಗಾಗೆದ್ದು ಉತ್ತರ ಕುಮಾರ್ ಅಂತಾರ ಆಡ್ತೀಯಲ್ಲೋ. ಆ ಜುಜುಬಿ ಗಂಡ ಹೆಂಡ್ತಿನ ನೀನು ಅಂಕೆಯಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಬುದ್ಧಿ, ಕೆಲವು ವಿಷಯದಲ್ಲಿ ನಾ ಬೇಕು, ನಿಮ್ಮ ಗೈಡೆನ್ಸ್ ಬೇಕು ಬುದ್ಧಿ. ಸಂಜೆ ಸಿಗು, ಗಂಡ ಹೆಂಡತಿ ಇಬ್ಬರನ್ನ ಹೆಂಗೆ ಇಟ್ಟಾಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಬುದ್ಧಿ. ತುಂಬ ಯೋಚನೆ ಮಾಡಿ ಒಳ್ಳೊಳ್ಳೆ ಲಾಯರ್ಗಳ ಹತ್ರ ಡಿಸ್ಕಷನ್ ಮಾಡಿ ಎಲ್ಲ ಯೋಚನೆಗಳನ್ನ ಬಗೆಹರಿಸ್ಕೊಂಡು ಕಷ್ಟಪಟ್ಟು ಮಾಡಿದ ಕರಾರು ಪತ್ರ ಅದು. ಆದರೂ ಇವರಿಬ್ಬರು ನಮಗೆ ಸೆಡ್ ಹೊಡಿತಾ ಇದ್ದಾರೆ. ನಾವು ಯಾವ ಕಾಂಟ್ರಾಕ್ಟ್ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ವೋ, ಅವ್ರು ಅದೇ ಕಾಂಟ್ರಾಕ್ಟ್ ಇಟ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ದಾರೆ. ಅವರಾಗವರೇ ಕೆಲಸ ಬಿಟ್ಟು ಹೋದರೆ ಸಂಪೂರ್ಣವಾಗಿ ದುಡ್ಡನ್ನು ಕಟ್ಕೊಡ್ಬೇಕು ಅಂತ ನಮ್ಮ ಕ್ಲಾಸ್ ಇದ್ದಿದ್ದು. ಈಗ ನೋಡಿದ್ರೆ ನೀನೇ ಅವ್ರನ್ನ ಕೆಲಸದಿಂದ ಕಳಿಸ್ಬಿಡ್ಲಿ ಇನ್ನೂ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಐ ಗಾಡ್, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಬುದ್ಧಿ. ಯಾವ ಕಾರಣಗಳನ್ನ ಇಟ್ಕೊಂಡು, ನಮ್ಮ ಪತ್ರದಲ್ಲಿರೋ ಯಾವ ಲೂಪ್ ಹೋಲ್ಗಳನ್ನ ಇಟ್ಕೊಂಡು, ಮೈನಸ್ ಪಾಯಿಂಟ್ಗಳನ್ನ ಕಂಡಿಡ್ಕೊಂಡು ಅವ್ರು ನಮಗೆ ಟಾರ್ಚರ್ ಕೊಡ್ತಾರೆ. ನೀನು ಅದೇ ಕರಾರು ಪತ್ರದಲ್ಲಿ ಯಾವ ವೀಕ್ ಪಾಯಿಂಟ್ ಇದೆ, ಅವರ ವೀಕ್ನೆಸ್ ಏನು ಅಂತ ತಿಳ್ಕೊ, ಗೆದ್ದೆ ಗೆಲ್ತೀಯ ಮಗ. ಅವ್ರ ಮೈನಸ್ ಪಾಯಿಂಟ್ ಏನು? ಅವನ ಅಮ್ಮಂದಿರು. ಹಲೋ ಹಲೋ, ವಸುದವ್ರಾ? ಹೌದು, ಯಾರು ಮಾತಾಡ್ತಿರೋದು? ನಾನು ಮದನ್. ಮದನ? ಎಸ್, ಮದನ ಮೋಹನ ಮುರಳಿ ಕೃಷ್ಣ, MS ಇಂಟರ್ನ್ಯಾಷನಲ್ ಕಂಪನಿ MD. ನಿಮ್ಮ ಮಗ ಶ್ರೀನಿಧಿ, ನಿಮ್ಮ ಸೊಸೆ ಜಾನ್ವಿ ನನ್ನ ಕಂಪನಿಲೇ ಕೆಲಸ ಮಾಡೋದು. ಓ ಹೌದಾ, ನೀವಾ ಸರ್? ಹೇಳಿ, ಏನು ವಿಷಯ? ಅನ್ನಪೂರ್ಣಮ್ಮ ಅಂತ ಇದ್ದಾರಲ್ಲ, ಅವ್ರ ಕೈಗೆ ಫೋನ್ ಕೊಡ್ತೀರಾ? ಹ್ಞೂ ಸರ್, ಇದ್ದಾರೆ. ಒಂದು ನಿಮಿಷ ಕೊಡ್ತೀನಿ. ಅತ್ತೆ ಅತ್ತೆ ತಗೊಳ್ಳಿ, ನಿಮಗೆ ಫೋನು. ಯಾರ್ದು? ಶ್ರೀ ಬಾಸ್. ಶ್ರೀ ಬಾಸ್ ನನಗೆ ಫೋನ್ ಮಾಡಿದ್ದಾರೆ. ಏನಂತೆ? ಮಾತಾಡಿ. ಹಲೋ, ಹೇಳಿ ಸರ್. ನಮಸ್ಕಾರ ಅನ್ನಪೂರ್ಣ ಮೇಡಮ್ ಅವ್ರಿಗೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮ್ಮ ಸೊಸೆಗೂ ಮೊಮ್ಮಗನಿಗೂ ಕೆಲಸ ಕೊಟ್ಟಿರೋದಕ್ಕೆ. ಇಟ್ಸ್ ಓಕೆ ಮೇಡಮ್. ಆದರೆ ಈಗ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ಮಾ? ಏನು ಸರ್? ನಿಮ್ಮ ಮೊಮ್ಮಗನಿಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ಟಿದ್ದಾನೆ ಮೇಡಮ್. ಏನಾಯ್ತು ನಮ್ಮ ಶ್ರೀಗೆ? ಅದನ್ನು ಹೇಳ್ಬೇಕಾದ್ರು ಡಾಕ್ಟರ್ ಅಲ್ವಾ? ನಿಮ್ಮ ಸೊಸೆ ಅಂತೂ ತುಂಬ ಗಾಬರಿ ಆಗ್ಬಿಟ್ಟಿದ್ದಾರೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದರೆ ನಮ್ಮ ಅಜ್ಜಿ ಪರ್ಮಿಷನ್ ಬೇಕು ಅಂತಿದ್ದಾರೆ. ಸರಿ ಸರಿ, ಅವಳ ಹತ್ರ ನೀವು ಫೋನ್ ಕೊಡಿ ಬೇಗ. ಇಲ್ಲ, ಅವ್ರು ತುಂಬ ಅಳ್ತಾ ಇದ್ದಾರೆ. ಅವರು ಯಾರ ಜೊತೆಗೂ ಮಾತಾಡೋ ಸ್ಥಿತಿನಲ್ಲಿಲ್ಲ. ದೇವ್ರೇ, ನಿಮ್ಮ ಮೊಮ್ಮಗ ಜೀವ ಉಳಿಬೇಕು ಅಂದರೆ ನೀವೇ ಅವ್ರ ಪಾಲಿಗೆ ದೇವರಾಗಿ ಬರಬೇಕು. ನೀವು ತಕ್ಷಣ ಹೊರಟು ಬರ್ಬೋದಾ? ಆಯಿತು, ಈಗಲೇ ಬರ್ತೀನಿ. ನಿಮ್ಮ ಆಫೀಸ್ ಅಡ್ರೆಸ್ ಹೇಳ್ತೀರಾ? ಆಯಿತು, ತಕ್ಷಣ ಹೊರಟು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಏನಾಯ್ತತ್ತೆ? ಹೋಗ್ತಾ ಎಲ್ಲ ಹೇಳ್ತೀನಿ ದಾರಿಯಲ್ಲಿ. ಬಾ, ಮೊದಲು ಶ್ರೀ ಆಫೀಸ್ ಹೋಗ್ಬಿಡೋಣ. ಬೇಗ ಬಾ.
ಮಿಸಸ್ ಜಾನ್ವಿ, ಸ್ವಲ್ಪ ಒಳಗೆ ಬರ್ತೀರಾ? ಸರ್. ಅದೇ ದೇವಯಾನಿ ಗ್ರೂಪ್ ಕಂಪನಿ ಫೈಲ್ ತೊಗೊಂಬನ್ನಿ. ಓಕೆ ಸರ್. ಬಸ್ ಎಷ್ಟೊತ್ತಿಗೆ ಬರುತ್ತೆ? ಏನ್ ಮಾಡೋದು ವಸು? ಬರೀ ಬಾ ನಡ್ಕೊಂಡೆ ಹೋಗ್ಬಿಡೋಣ. ಬನ್ನಿ ಬೇಗ. ಜಾನ್ವಿ ಅವರೇ, ನಿಮ್ಮ ಮನೆಯಿಂದ ಆಫೀಸಿಗೆ ಬರೋದಕ್ಕೆ ಬಸ್ಸಲ್ಲಿ ಎಷ್ಟೊತ್ತಾಗ್ಬೋದು? ಒಂದು ಅರ್ಧ ಗಂಟೆ ಸರ್. ಇಷ್ಟೊತ್ತಿಗೆ ಬರಬೇಕಿದ್ದಲ್ಲ? ಯಾರು ಬರಬೇಕಿತ್ತು? ಹೀಗೆ ಯಾರೋ, ಬಹುಶಃ ಬಸ್ ಸಿಕ್ಕಿಲ್ಲ ಅನಿಸುತ್ತೆ. ನನ್ನ ಡ್ರೈವರ್ ಕೈಯಲ್ಲಿ 2 ಕಾಫಿ ಕಳಿಸಿ. ಸರ್ ನನಗೆ ಕಾಫಿ ಬೇಡ. ಒಂದು ನಿಮಿಷ ಈ ಥರ ಮಾತಾಡ್ಬೇಕು ಸ್ವಲ್ಪ ಇರು. ಹಲೋ, ಅವ್ರು ಬಂದ್ರಾ? ಅವರು ಅಂದರೆ ಅನ್ನಪೂರ್ಣಮ್ಮನವರಾ? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಮಾಜಿ ಪ್ರೊಪ್ರೈಟರ್. ಕನ್ಫರ್ಮ್ ತಾನೆ? ಹಾಂ, 2 ನಿಮಿಷ ಬಿಟ್ಟು ಒಳಗಡೆ ಕಳಿಸು. ಬಂದಿರೋದು ನಮ್ಮ ಅಜ್ಜಿನ? ಎಸ್. ಅವ್ರು ಯಾಕೆ ಇಲ್ಲಿ ಬಂದರು? ನಾನೇ ಬರೋ ಹೇಳಿದ್ದು. ಯಾಕೆ? ನೀನು ಹುಷಾರಿಲ್ಲ ಅಂತ ಹೇಳಿ. ಯಾಕೆ ಸರ್ ಹೀಗೆ ಮಾಡಿದ್ರಿ? ಕ್ರಿಯೆಗೆ ಪ್ರತಿಕ್ರಿಯೆ ಇರಲೇಬೇಕು. ನೀವು ನನಗೆ ಆಟ ಆಡಿಸಿದ್ರಿ, ನಾನು ನಿಮಗೆ ಆಟ ಆಡಿಸ್ತಾ ಇದ್ದೀನಿ. ಪ್ಲೀಸ್ ಸರ್, ನಾವಿಲ್ಲಿ ಕೆಲಸ ಮಾಡ್ತಿರೋ ವಿಷಯ ಅಜ್ಜಿಗೆ ಗೊತ್ತಾಗೋದು ಬೇಡ. ಸತ್ಯನ ಮುಚ್ಚಿಡಬಾರ್ದು ಅಲ್ವಾ ಜಾನ್ವಿ? ಸರ್ ಪ್ಲೀಸ್ ಸರ್, ಇದೊಂದು ವಿಷಯ ಅಜ್ಜಿಗೆ ಗೊತ್ತಾಗದಿರೋ ಥರ ಮ್ಯಾನೇಜ್ ಮಾಡಿದ್ದೀವಿ. ಗೊತ್ತಾದ್ರೆ ನೊಂದ್ಕೋತಾರೆ ಸರ್ ಅವರು. ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡೋದ್ರೆ ಇಲ್ಲದ ರೂಲ್ಸ್ ಬಗ್ಗೆ ಮಾತಾಡ್ತೀಯಾ? ಅದು ತಪ್ಪಾಯ್ತು ಸರ್, ತಪ್ಪಾಯ್ತು. ಇನ್ನೊಂದ್ಸಲ ಆ ಥರ ಮಾಡಲ್ಲ, ಬಿಟ್ಬಿಡಿ ನಮ್ಮನ್ನ. ಅಜ್ಜಿ ಬಂದರೆ ಏನಾದರೂ ಹೇಳಿ ಕಳಿಸ್ಬಿಡಿ ಸರ್ ಪ್ಲೀಸ್. ಇಷ್ಟು ದೂರ ಬಂದಿದ್ದಾರೆ ಪಾಪ, ಅವ್ರಿಗೊಂದು ಕಪ್ ಕಾಫಿ ಕೊಟ್ಟು ಕಳಿಸ್ತಿದ್ರೆ ಹೇಗೆ? ಸರ್ ಅವ್ರು ಬಂದರು. ಅವರ ಒಳಗೆ ಕಳಿಸು. ನೀನೇ ನನಗೆ ಫೋನ್ ಮಾಡಿದ್ದು? ಎಸ್, ನಾನೇ. ನಮ್ಮ ಶ್ರೀಜಾನವಿಯಲ್ಲಿ ಅವ್ರಿಲ್ಲ ಹಾಕಿರ್ತಾರೆ. ಮತ್ತೆ ನೀನು ಯಾಕೆ ನನಗೆ ಫೋನ್ ಮಾಡಿದ್ದು? ನೀವು ತುಂಬ ದಿವಸ ಆಯ್ತಲ್ಲ ರನ್ನಿಂಗ್ ರೇಸ್ ಮಾಡಿ, ಸ್ವಲ್ಪ ಓಡ್ಲಿ ಅಂತ ಹೇಳಿ ಕರೆಸ್ದೆ. ತಪ್ಪಾ? ಚಾಂಡಾಳ, ಹೋಗಿ ಹೋಗಿ
ಅಂತ ಸುಳ್ಳು ಹೇಳಿದ್ಯಾ? ಇನ್ನೊಂದು ಸಲ ಈ ತರ ತಲೆಹರಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹುಷಾರ್.